ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಈ ಯೋಜನೆಯನ್ನು ಮಹಿಳೆಯರ ಆರ್ಥಿಕ ಸಬಲೀಕರಣದ ಉದ್ದೇಶದಿಂದ ಜಾರಿಗೊಳಿಸಲಾಯಿತು. ಹೌದು, ಈಗಾಗಲೇ ಎಲ್ಲರಿಗೂ ತಿಳಿದಿರುವಂತೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸರ್ಕಾರ ಪ್ರತಿ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿಯನ್ನು ಪಾವತಿ ಮಾಡುತ್ತಿದೆ. ಆದ್ರೀಗ ಗೃಹಲಕ್ಷ್ಮಿ ಯೋಜನೆಯ ಹಣ ಪೋಲಾಗುವುದನ್ನು ತಪ್ಪಿಸಲು ಸರ್ಕಾರ ಈ ಮಹತ್ವದ ಹೆಜ್ಜೆ ಇಟ್ಟಿದೆ. ಇದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಗ್ ಶಾಕ್. ಹೌದು, ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪರಿಷ್ಕರಣೆ ಆಗಿದ್ದು, ಇನ್ಮುಂದೆ ಬರೋಬ್ಬರಿ 4,30,000 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಹೋಗುತ್ತಿದ್ದ ಹಣ ಬಂದ್ ಆಗಲಿದೆ. ಅದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಸುಮಾರು 1,30,00,000 ಫಲಾನುಭವಿಗಳಿದ್ದು, ಈ ಪೈಕಿ 1.95 ಲಕ್ಷ ಮೃತರು, 1.96 ಲಕ್ಷ ಐಟಿ ಜಿಎಸ್ಟಿ ಫೈಲ್ ಮಾಡಿದವರನ್ನು ಪಟ್ಟಿಯಿಂದ ಹೊರಹಾಕಲಿದೆ. ಪರಿಷ್ಕರಣೆಗೂ ಮುನ್ನ ಸುಮಾರು 1.95 ಲಕ್ಷ ಮೃತರ ಅಕೌಂಟ್ಗೂ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತಿತ್ತು. ಕಳೆದ 4-5 ತಿಂಗಳಿಂದ ಮೃತರ ಹೆಸರಿಗೆ ಹಣ ಡಿಬಿಟಿ ಮೂಲಕ ಪಾವತಿ ಆಗ್ತಿತ್ತು. ಇದರಲ್ಲಿ 30% ಹಣವನ್ನು ಎಟಿಎಂ ಮೂಲಕ ಡ್ರಾ ಮಾಡಿಕೊಳ್ಳಲಾಗಿದೆ ಎಂಬ ಮಾಹಿತಿ ಇದೆ. ಇನ್ನು ಪರಿಷ್ಕರಣೆಯ ಬಳಿಕ ಸುಮಾರು 4 ಲಕ್ಷ ಗೃಹಲಕ್ಷ್ಮಿಯರು ಡಿಲೀಟ್ ಆಗಲಿದ್ದು, ಈ ಕಡಿತದಿಂದ ಸರ್ಕಾರದ ಬೊಕ್ಕಸಕ್ಕೆ ತಿಂಗಳಿಗೆ ಸುಮಾರು 80 ಕೋಟಿ ಉಳಿತಾಯವಾಗುವ ನಿರೀಕ್ಷೆ ಇದೆ. ಮೃತರ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ 120 ಕೋಟಿ ಹಣ ಹಾಗೆ ಉಳಿದಿದ್ದು, ಯಾರು ಇದುವರೆಗೂ ಹಣ ವಿತ್ ಡ್ರಾ ಮಾಡಿಲ್ಲವೋ ಅವರ ಹಣವನ್ನು ಮತ್ತೆ ವಾಪಸ್ ಪಡೆಯಲು ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿ 1.31 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳ ರಿಜಿಸ್ಟ್ರೇಷನ್ ಆಗಿದ್ದು, ಇದರಲ್ಲಿ 20,000ಕ್ಕೂ ಹೆಚ್ಚು ಆಧಾರ್ ಸೀಡಿಂಗ್ ಮಾಡದೇ ಇರುವವರಿಗೆ ಹಣ ತಲುಪಿಲ್ಲ. ಅಲ್ಲದೆ ಕೆವೈಸಿ ಮಾಡಿಸದೇ ಇರುವ 10,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಣ ಡೆಪಾಸಿಟ್ ಆಗಿಲ್ಲ. ಹಾಗೆ ಇನ್ಮುಂದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಯೋಮೆಟ್ರಿಕ್ ಕಡ್ಡಾಯ ಆಗಿರುತ್ತೆ. ಬೆಂಗಳೂರು 1, ಗ್ರಾಮ 1 ಸೇವಾ ಕೇಂದ್ರ, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಪ್ರಕ್ರಿಯೆ ನಡೆಯಲಿದೆ. ಬಯೋಮೆಟ್ರಿಕ್ಗೆ ಆಧಾರ್ ಕಡ್ಡಾಯ, ಜೊತೆಗೆ ಮಹಿಳಾ ಇಲಾಖೆ ನೀಡಿರುವ ಐಡಿ ಕೂಡ ಕಡ್ಡಾಯವಾಗಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಸೇವಾ ಕೇಂದ್ರಗಳಿಗೆ ಹೋಗಿ ತಮ್ಮ ಹೆಬ್ಬೆಟ್ಟು ಅಥವಾ ಕಣ್ಣುಗಳು ಅಥವಾ ಫೇಸ್ ಸ್ಕ್ಯಾನ್ ಮಾಡಿಸಬೇಕು. ನೀವೇನಾದರೂ ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸೇರಿದ್ರೆ ಆರ್ಡಿ ನಂಬರ್ ಕಡ್ಡಾಯ. ಜಾತಿ ಸರ್ಟಿಫಿಕೇಟ್ ನಲ್ಲಿರುವ ಆರ್ಡಿ ನಂಬರ್ ನೀಡಿ ಸಂಪೂರ್ಣ ಫಾರ್ಮ್ ತುಂಬಿದ ನಂತರವೇ ಗೃಹಲಕ್ಷ್ಮಿ ಹಣ ಬರಲಿದೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ.